ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಇವತ್ತು ನಾಗೇಂದ್ರ ರಾಜೀನಾಮೆಯ ಆಗ್ರಹ ಮುಂದುವರಿಯಿತು. ಪರಿಷತ್ನಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿ, ಯಾಕೆ ರಾಜೀನಾಮೆ ಪಡಿಬೇಕು ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮ ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏಂತಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು ಸಿಬಿಐನವ್ರು ಏನು ಕೊಟ್ಟರು, ಇಡಿ ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನದ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಒಂದ್ ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್